ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ CTT ಈ ಒಂದು ಪರೀಕ್ಷೆಯ ಪತ್ರಿಕೆ 1ರ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಅದು ಶಿಫ್ಟ್ 2ರಲ್ಲಿ ನಡೆದಂಥ ಪತ್ರಿಕೆ 1ರ ಗಣಿತವನ್ನು. ಸೊ ಮೊದಲೇ ಕ್ವಶನ್ ಈ ರೀತಿ ಇದೆ, ಹೌ ಮೆನಿ ಟ್ವಿನ್ ಪ್ರೈಮ್ಸ್ ಆರ್ ದೇರ್ ಇನ್ ದ ನಂಬರ್ಸ್ ಫ್ರಮ್ 1 to 50 ಅಂತ ಕೇಳಿದ್ದಾರೆ. ಸೊ ಅದಕ್ಕಿಂತ ಮುಂಚಿತ ನಿಮ್ಮ ಪ್ರೈಮ್ ನಂಬರ್ಸ್ ಅಂದ್ರೆ ಗೊತ್ತಿರಬೇಕು ಏನಪ್ಪ ಅಂದರೆ, ಸೊ ಯಾವುದೇ ಒಂದು ಸಂಖ್ಯೆ ಏನಪ್ಪ ಅಂದರೆ 1ರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋದ್ರಪ್ಪ ಅನ್ನೋದಕ್ಕೆ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಟ್ವಿನ್ ಪ್ರೈಮ್ಸ್ ಅಂದರೆ ಸೊ ಎರಡು ಪ್ರೈಮ್ ನಂಬರ್ಗಳ ವ್ಯತ್ಯಾಸವೇನಪ್ಪ ಅಂದ್ರೆ ಎಷ್ಟಾಗಬೇಕು, ಡಿಫ್ರೆನ್ಸ್ ಎಷ್ಟಾಗಬೇಕು, 2 ಆಗಿರ್ಬೇಕಂತ. ಸೊ ಎರಡು ಪ್ರೈಮ್ ನಂಬರ್ಗಳ ವ್ಯತ್ಯಾಸ 2 ಆದ್ರಪ್ಪ ಅನ್ನೋದಕ್ಕೆ ಏನು ಕರಿತೀವಿ ನಾವು ಟ್ವಿನ್ ಪ್ರೈಮ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಹಾಗಾದ್ರೆ ಯಾವ ಬರ್ತಾವಂತ ನೋಡೋಣ. ಫಾರ್ ಎಕ್ಸಾಂಪಲ್ ನೋಡಿರಿ, ಈಗ ಪ್ರೈಮ್ ನಂಬರ್ಸ್ ಇದೆ ಇಲ್ಲಿ 7 ಮತ್ತು 9 ಅಲ್ಲ, ಜಸ್ಟ್ ಉದಾಹರಣೆ ನೋಡಿರಿ. ಸೊ ಇವುಗಳ ವ್ಯತ್ಯಾಸ 9 ಏನಪ್ಪನ ಪ್ರೈಮ್ ನಂಬರ್ ಅಲ್ಲ. ಸೊ ಅದರಿಂದ ಏನು ತೊಗೊತೀನಿ, ಓಕೆ 11, 13 ತೊಗೊಳ್ಳೋಣ. ಓಕೆನಾ. ಸೊ ಇವುಗಳ ವ್ಯತ್ಯಾಸ 13ರಲ್ಲಿ 11 ಇದ್ರೆ ಎಷ್ಟಪ್ಪ ಅಂದ್ರೆ 2 ಆಗುತ್ತೆ. ಸೊ ಇಂಥವಕ್ಕೆ ಏನು ಕರಿತೀವಿ ನಾವು ಟ್ವಿನ್ ಪ್ರೈಮ್ ನಂಬರ್ ಅಂತ ಕರಿತೀವಿ. ಸೊ ಅಂಥವುಗಳು 1ರಿಂದ 50ರ ನಡುವೆ ಎಷ್ಟು ಬರ್ತವೆ ಅಂತ ಕೇಳಿದ್ದಾರೆ. ಸೊ ಈಗ ನಾವು ನೋಡೋಣ. ಸೊ ಒಂದೇದು ಯಾವ್ದು ಬರ್ಬೋದಪ್ಪ ಅಂದರೆ ನೋಡಿರಿ, 3, 5 ಬರುತ್ತೆ. ಓಕೆನಾ. 5, 7 ಬರುತ್ತೆ. ಓಕೆನಾ. ಅದ ನಂತರ ಏನು ಬರುತ್ತೆ, 11, 13 ಬರುತ್ತೆ. ಓಕೆನಾ. ನೆಕ್ಸ್ಟ್ 17, 19 ಬರುತ್ತೆ. 17, 19 ಬರುತ್ತೆ. ತದನಂತರ ಯಾವ್ದು ಬರ್ತಪ್ಪ ಅಂದರೆ 29, 31 ಬರುತ್ತೆ. ನೆಕ್ಸ್ಟ್ ಅದ ನಂತರ 41, 43 ಬರುತ್ತೆ. ಇವೇನಪ್ಪ ಅಂದ್ರೆ 50ರವರೆಗಿನ ಪ್ರೈಮ್ ನಂಬರ್ಗಳ ಜೋಡಿ ಅಂತ. ಸೊ ಅದರಿಂದ ಒಟ್ಟು 6 ಇದ್ದಾವೆ. ಅದರಿಂದ ಆಪ್ಷನ್ ಡಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿರಿ, ಅಕಾರ್ಡಿಂಗ್ ಟು ನಿಪುಣ ಭಾರತ್ ಮಿಷನ್ ದ ಸ್ಟೇಟ್ಸ್ ವಿಲ್ ಎಂಜ್ಯೂರ್ ದ ಅಚೀವ್ ಫಂಡಮೆಂಟಲ್ ನ್ಯೂಮರಸಿ ಟಿಲ್ ಗ್ರೇಡ್ 3 ಬೈ ದ ಎಂಡ್ ಆಫ್ ದಿ ಇಯರ್ ಅಂತ. ಅಂದರೆ ಯಾವ ವರ್ಷದ ಅಂತ್ಯಕ್ಕೆ ಈ ನಿಪುಣ ಭಾರತ್ ಮಿಷನ್ ಏನಪ್ಪ ಅಂದ್ರೆ ಈ ಒಂದು FLನ ಅಚೀವ್ ಮಾಡ್ಬೇಕಂತ ಹೇಳುತ್ತೆ. ಸೊ ಅದರಿಂದ ಎಷ್ಟೆಲ್ಲಪ್ಪ ಅಂದರೆ ಇದು ಆಪ್ಷನ್ ಸಿ ಅಥವಾ 3 ಅಂತ ಹೇಳ್ತೀವಿ. 2026 ಮತ್ತು 22 ಏನಪ್ಪ ಅಂದರೆ ಈ ಒಂದು ನಿಪುಣ ಭಾರತ್ ಮಿಷನ್ ಏನು ಹೇಳ್ತಪ್ಪ ಅಂದ್ರೆ FLN ಅಂತ, ಫಂಡಮೆಂಟಲ್ ಲಿಟ್ರೇಸಿ ಆ್ಯಂಡ್ ನ್ಯೂಮರಸಿಯನ್ನು ಏನಪ್ಪ ಅಂದ್ರೆ ಈ ಒಂದು ಹುಡುಗರು ಅಂದರೆ ಬುನಾದಿ ಸಂಖ್ಯಾಜ್ಞಾನ ಮತ್ತು ಸಾಕ್ಷರತೆ ಅಂದರೆ 3ನೇ ತರಗತಿಯವರೆಗಿನ ಮಕ್ಕಳು ಕನಿಷ್ಠವಾಗಿ ಏನಪ್ಪ ಅಂದ್ರೆ ಆ ಒಂದು ಅಕ್ಷರಗಳ ಜ್ಞಾನ ಮತ್ತು ಸಂಖ್ಯಾಜ್ಞಾನ ಹೊಂದಿರಬೇಕಂತ ಏನಪ್ಪ ಅಂದ್ರೆ ಈ ಒಂದು ಮಿಷನ್ ಹೇಳುತ್ತೆ. ಸೊ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಸಿ ಆಗುತ್ತೆ. ನೆಕ್ಸ್ಟ್, ಎ ಟ್ರಯಾಂಗ್ಯುಲರ್ ಪಿರಾಮಿಡ್ ಹ್ಯಾಸ್ ಹೌ ಮೆನಿ ಫೇಸಸ್ ಆ್ಯಂಡ್ ಹೆಡ್ಜಸ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಬೇಕು ಟ್ರಯಾಂಗ್ಯುಲರ್ ಪಿರಾಮಿಡ್ ಅಂದರೆ ಸೊ ಇದಪ್ಪ ಟ್ರಯಾಂಗ್ಯುಲರ್ ಪಿರಾಮಿಡ್. ಇದಕ್ಕೆ ಎಷ್ಟು ಮುಖಗಳು ಮತ್ತು ಅಂಚುಗಳು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮುಖಗಳನ್ನು ನೋಡ್ರಿ. ಸೊ ಇದೊಂದು ಮುಖ, ಇದೊಂದು ಮುಖ. ಸೊ ಇಲ್ಲಿ ಫ್ರಂಟ್ ಒಂದಿರುತ್ತೆ, ನೆಕ್ಸ್ಟ್ ಇದೊಂದಿರುತ್ತೆ, ಈ ಕಡೆ ಒಂದಿರುತ್ತೆ. ಟೋಟಲ್ 4 ಮುಖಗಳು. ಹೆಡ್ಜಸ್ ಅಂತ ಬಂದಾಗ ನೋಡ್ರಿ 1, 2, 3, 4, 5, 6 ಟೋಟಲ್ ಎಷ್ಟಪ್ಪ ಅಂದರೆ 6 ಎಡ್ಜಸ್. ಅದರಿಂದ ಒಂದು ಟ್ರಯಾಂಗ್ಯುಲರ್ ಪಿರಾಮಿಡ್ ಏನಪ್ಪ ಅಂದ್ರೆ 4 ಫೇಸಸ್ಸನ್ನು ಮತ್ತು 6 ಎಡ್ಜಸ್ಗಳನ್ನು ಹೊಂದಿರುತ್ತೆ. ಆದ್ದರಿಂದ ಆಪ್ಷನ್ ಡಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಅಮಿತಾ ಸ್ಟಾರ್ಟ್ ಫ್ರಮ್ ದ ಪ್ಲೇಸ್ ಎ ಆ್ಯಂಡ್ ರೀಚಸ್ ಪ್ಲೇಸ್ ಬಿ ಇನ್ 4 hours 44 minutes. ಫ್ರಮ್ ದೇರ್ ಶಿ ರಿಟರ್ನ್ಸ್ ಟು ದ ಸ್ಟಾರ್ಟಿಂಗ್ ಪ್ಲೇಸ್ ಎ ಇನ್ 3 hours 24 minutes. ಇಫ್ ಶಿ ರೀಚಸ್ ಬ್ಯಾಕ್ ಎಟ್ 2:30 PM ದೆನ್ ಹರ್ ಸ್ಟಾರ್ಟಿಂಗ್ ಟೈಮ್ ಫ್ರಮ್ ಪ್ಲೇಸ್ ಎ ವಾಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅಮಿತಾ ಏನು ಮಾಡ್ತಾಳಪ್ಪ ಅಂದ್ರೆ ಒಂದು ಪಾಯಿಂಟ್ ಇದೆ ಎಲ್ಲಿಂದ ಏನಪ್ಪ ಅಂದ್ರೆ ಬಿಗೆ ಬರಲಿಕ್ಕೆ ಎಷ್ಟಪ್ಪ ಅಂದ್ರೆ 4 ತಾಸು ಮತ್ತು 44 ನಿಮಿಷ ತೊಗೊತಾಳಂತ. ನೆಕ್ಸ್ಟ್ ಫ್ರಮ್ ದೇರ್ ಶಿ ರಿಟರ್ನ್ಸ್ ಟು ದ ಸ್ಟಾರ್ಟಿಂಗ್ ಪ್ಲೇಸ್ ಎ. ಸೊ ಅಲ್ಲಿಂದ ಏನಪ್ಪ ಅಂದ್ರೆ ರಿಟರ್ನ್ ಆಗ್ತಾಳೆ ಎಲ್ಲಿಗೆ, ಹೇಗೆ ಅಂತ. ಅವಾಗ ಏನು ತೊಗೊತಾಳೆ ಟೋಟಲ್ ಟೈಮು 3 ತಾಸು ಮತ್ತು 24 ನಿಮಿಷ ತೊಗೊತಾಳಂತ. ಇಫ್ ಶಿ ರೀಚಸ್ ಬ್ಯಾಕ್ ಎಟ್ 2:30 PM ಅಂತ. ಸೊ ಅಲ್ಲಿ ಏನಪ್ಪ ಅಂದ್ರೆ ಅವಳು ಏನಪ್ಪ ಅಂದ್ರೆ ಸೊ ಅಲ್ಲಿಂದ ಏನಪ್ಪ 2:30 ಗಂಟೆಗೆ ಏನಪ್ಪ ಅಂದ್ರೆ ಮುಟ್ಟಿದ್ರಪ್ಪ ಅಂದ್ರೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಅಂತ ಕೇಳಿದ್ದಾರೆ.
ಸೊ ಇಲ್ಲಿ ನಾವು ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಟೋಟಲ್ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 4 ತಾಸು 44 ನಿಮಿಷ, ನೆಕ್ಸ್ಟ್ 3 ತಾಸು 24 ನಿಮಿಷ, ಟೋಟಲ್ ಎಷ್ಟಾಗತ್ತಪ್ಪ ಅಂದರೆ 7 ತಾಸು 68 ನಿಮಿಷ. ಓಕೆನಾ. ಸೊ ಇಲ್ಲಿ ನಮ್ಗೆ ಗೊತ್ತಿರಲಿ 68 ನಿಮಿಷ ಐತಲ್ಲ, ಸೊ 1 ಗಂಟೆಗೆ 60 ನಿಮಿಷ ಆದಾಗ ಸೊ ಇಲ್ಲಿ 1 ಗಂಟೆ 8 ನಿಮಿಷ ಆಯ್ತು. ಟೋಟಲ್ 7 + 68 ನಿಮಿಷ ಅಂದರೆ ಸೊ 68 ನಿಮಿಷದಲ್ಲಿ 1 ತಾಸು 8 ನಿಮಿಷ. ಸೊ ಅದರಿಂದ ಟೋಟಲ್ ಟೈಮ್ ಎಷ್ಟಾಗತ್ತಪ್ಪ ಅಂದರೆ 8 ತಾಸು 8 ನಿಮಿಷ ಆಗುತ್ತೆ. ಓಕೆನಾ. 8 ಗಂಟೆ 8 ನಿಮಿಷ ಏನಪ್ಪ ಅಂದ್ರೆ ಟೋಟಲ್ ಟೈಮ್ ಆಗುತ್ತೆ. ಸೊ ಅಲ್ಲಿ ಏನಪ್ಪ ಅಂದ್ರೆ ಆ ಅಮಿತವನ್ನು ಹುಡುಗಿ ಏನಪ್ಪ ಅಂದ್ರೆ 2:30 ಗಂಟೆಗೆ ಏನಪ್ಪ ಅಂದ್ರೆ ಹಿಂದೆ ಹೋಗಿ ಏನಪ್ಪ ಅಂದ್ರೆ ಅದನ್ನು ರೀಚ್ ಮಾಡಿದ್ರಪ್ಪ ಅಂದರೆ ಸ್ಟಾರ್ಟಿಂಗ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಲಿ ಅಂತ ಕೇಳಿದ್ರೆ. ಸೊ ಇಲ್ಲಿ ನಾವು ಇದನ್ನು ಟೈಮನ್ನು 24 ಅವರ್ಸಲ್ಲಿ ಸೆಟ್ ಮಾಡ್ಕೋಬೇಕು. ಸೊ 2:30 ಗಂಟೆ ಅನ್ನು 24 ಅವರ್ಸಲ್ಲಿ ಹೇಳಿದ್ರಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ 14 ಗಂಟೆ 30 ನಿಮಿಷ ಆಗುತ್ತೆ. ಎಷ್ಟಾಗುತ್ತೆ? 14 ಗಂಟೆ 30 ನಿಮಿಷ ಆಗುತ್ತೆ. ಸೊ ಅದರಲ್ಲಿ ಏನಪ್ಪ ಅಂದರೆ ಇದನ್ನ ಲೆಸ್ ಮಾಡೋಣ. 8 ಗಂಟೆ 8 ನಿಮಿಷ ಲೆಸ್ ಮಾಡಿದರೆ ಟೋಟಲ್ ಎಷ್ಟಾಗ್ತಪ್ಪ ಅಂದರೆ 14ರಲ್ಲಿ 8 ಹೋದರೆ 6, 30ರಲ್ಲಿ 8 ಹೋದರೆ 22. ಓಕೆನಾ. ಅಂದರೆ 6 ಗಂಟೆ 22 ನಿಮಿಷ. ಸೊ ಅಂದ್ರೆ ಆ ಒಂದು ಅಮಿತಾನ ಹುಡುಗಿ ಏನಪ್ಪ ಅಂದ್ರೆ 6 ಗಂಟೆ 22 ನಿಮಿಷ AM ಮಾರ್ನಿಂಗ್. ಸೊ ಅದರಿಂದ ಆಪ್ಷನ್ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಗುತ್ತೆ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ವರ್ಕ್ ಆಫ್ ವಿಚ್ ಇಂಡಿಯನ್ ಮ್ಯಾಥಮೆಟಿಷಿಯನ್ ಕ್ಯಾನ್ ಬಿ ಅಸೋಸಿಯೇಟೆಡ್ ವಿತ್ ದ ಗೇಮ್ ಥಿಯರಿ ಅಂತ. ಸೊ ಈ ಒಂದು ಗೇಮ್ ಥಿಯರಿಗೆ ಏನಪ್ಪ ಅಂದ್ರೆ ಯಾರು ಒಬ್ಬ ಗಣಿತಜ್ಞ, ಭಾರತದ ಗಣಿತಜ್ಞ ಯಾರಪ್ಪ ಅಂದ್ರೆ ಮಹಾವೀರ. ಅಂದರೆ ಆಪ್ಷನ್ ಏನಪ್ಪ ಅಂದರೆ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ ಈಸ್ 410 ಮೀಟರ್ ಆ್ಯಂಡ್ ಇಟ್ಸ್ ಲೆಂತ್ ಈಸ್ 123 ಮೀಟರ್. ದ ಬ್ರೆಡ್ತ್ ಆಫ್ ದ ರೆಕ್ಟ್ಯಾಂಗಲ್ ಈಸ್ ಅಂತ. ಸೊ ಇಲ್ಲಿ ಟೋಟಲ್ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಕೊಟ್ಟಾರ, ನೆಕ್ಸ್ಟ್ ಲೆಂತ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಕೊಟ್ಟಿದ್ದಾರೆ. ಸೊ ನೀವೇನು ಕಂಡಿಡಬೇಕಪ್ಪ ಅನ್ನೋ ಬ್ರೆಡ್ತ್ ಕೇಳಿದ್ರು. ಸೊ ಉದ್ದ ಕೊಟ್ಟಿದ್ದಾರೆ, ಸುತ್ತಳತೆ ಕೊಟ್ಟಿದ್ದಾರೆ, ಸೊ ಅಗಲವನ್ನು ಕಂಡುಹಿಡಬೇಕು. ಸೊ ನಮ್ಗೆ ಗೊತ್ತೈತೆ ಪೆರಿಮೀಟರ್ ಫಾರ್ಮುಲಾ ಏನಪ್ಪ ಅಂದರೆ 2 ಆಫ್ ಉದ್ದ ಪ್ಲಸ್ ಅಗಲ ಅಥವಾ L+B ಅಂತ ಕರಿತೀವಿ ನಾವು. ಓಕೆನಾ, ಅದಿರಲಿ. ಸೊ ಟೋಟಲ್ ರೆಕ್ಟ್ಯಾಂಗ್ಯುಲರ್ ಪೆರಿಮೀಟರ್ ಎಷ್ಟಪ್ಪ ಅಂದ್ರೆ 410 ಕೊಟ್ಟಿದ್ದಾರೆ. ಸಿಂಪಲ್ ನೋಡಿರಿ, ಈಜು ಕೊಟ್ಟು 2ಕ್ಕೆ 2 ಉದ್ದ ಎಷ್ಟು ಕೊಟ್ಟಿದ್ದಾರೆ 123. ಓಕೆನಾ. ಪ್ಲಸ್ ಅಗಲ ಗೊತ್ತಿಲ್ಲ, ಅಗಲ ಅಷ್ಟೇ ಇಲ್ಲ ನನಗೆ. ಸೊ ಇದು ಗುಣಾಕಾರ ಇದೆ, ನಾನು ಹೇಳಿದ್ದೀನಿ ಆಲ್ರೆಡಿ ಗಣಿತದಲ್ಲಿ. ಇದು ಗುಣಾಕಾರ ಇದೆ, ಎಡಕ್ಕೆ ಬಂದರೆ ಭಾಕಾರ. ಸೊ ಇದು 410 ಭಾಗಲ 2 ಆದರೆ ಅಂದರೆ 410ನ್ನು 2ರಿಂದ ಭಾಗಿಸಿದಾಗ ನಮ್ಗೆ ಎಷ್ಟು ಸಿಗುತ್ತೆ? 205 ಸಿಗುತ್ತೆ. ದಟ್ ಈಸ್ ಇಕ್ವಲ್ ಟು ಉಳಿದಿದ್ದು ಎಷ್ಟಪ್ಪ ಅಂದ್ರೆ 123 ಪ್ಲಸ್ ಅಗಲ. ಸೊ ನಮ್ಗೆ ಅಗಲ ಕೇಳಿದಾರೆ ಅವರು. ಓಕೆನಾ. ಅಗಲ ಬೇಕಾದ್ರೆ ಏನಪ್ಪ ಅಂದರೆ ಈ ಅಗಲ ಇರಲಿ 205ರಲ್ಲಿ 123ನ್ನು ಮೈನಸ್ ಮಾಡೋಣ. ಮೈನಸ್ ಮಾಡಿದ್ರೆ ಎಷ್ಟು ಸಿಗುತ್ತಪ್ಪ ನಮ್ಗೆ ಟೋಟಲ್ ಕಳೆದ್ರಿ. 5ರಲ್ಲಿ 3 ಹೋದರೆ 2, 10ರಲ್ಲಿ 2 ಹೋದರೆ 8, ಕೈಲ 1 0. ಓಕೆನಾ. ಸೊ ಅದರಿಂದ ಆ ಒಂದು ರೆಕ್ಟ್ಯಾಂಗಲ್ನ ಬ್ರೆಡ್ತ್ ಎಷ್ಟಾಗುತ್ತಪ್ಪ ಅಂದರೆ 82 ಮೀಟರ್. ಸೊ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಡಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿರಿ. ದ ಮಿಸ್ಸಿಂಗ್ ನಂಬರ್ ಇನ್ ದ ಪ್ಯಾಟರ್ನ್ 325, 259, 204, 160, 127, 105 ಅಂತ ಇದೆ. ಸೊ ಇಲ್ಲಿ ಮಿಸ್ಸಿಂಗ್ ನಂಬರ್ ರಿವರ್ಸಲ್ಲಿ ಇದೆ ನೋಡಿರಿ. ಸೊ ನಾ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ 127 ಮೈನಸ್ 105 ಮಾಡಿದ್ರೆ ಎಷ್ಟಪ್ಪ ಅಂದರೆ 22 ಸಿಗುತ್ತೆ. ಓಕೆನಾ, 22. ನೆಕ್ಸ್ಟ್ ಅದನ್ನ ನಾ ಏನು ಮಾಡ್ತೀನಪ್ಪ ಅಂದರೆ 160. ಓಕೆನಾ, 160 ಮೈನಸ್ 127 ಮಾಡಿದ್ರೆ ಎಷ್ಟು ಸಿಗುತ್ತಪ್ಪ ನಮ್ಗೆ 33 ಸಿಗುತ್ತೆ. ಫಸ್ಟ್ ಒನ್ 22 ಸಿಕ್ತು, ನೆಕ್ಸ್ಟ್ ಸೆಕೆಂಡ್ ಒನ್ 33 ಸಿಕ್ತು, ನೆಕ್ಸ್ಟ್ ಏನು ಸಿಗ್ಬೋದು 44. ಓಕೆನಾ. ಸೊ ಈ ರೀತಿ ಅಂದರೆ ಇವುಗಳ ವ್ಯತ್ಯಾಸ ಎಷ್ಟಿದೆ? 11, 11, 11 ಇದೆ. ಸೊ ಆದ್ದರಿಂದ ನಾ ಏನು ಮಾಡ್ತೀನಪ್ಪ ಅಂದ್ರೆ 105ಅಲ್ಲಿ 11ನ್ನು ಲೆಸ್ ಮಾಡೋಣ. ಓಕೆನಾ. ಸೊ 494. ಓಕೆನಾ. ಅದರಿಂದ ಆಪ್ಷನ್ ಎಷ್ಟಾಗತ್ತಪ್ಪ ನಾವು ಉತ್ತರ ಎಷ್ಟಾಗುತ್ತಪ್ಪ ನಮ್ಮ ಮಿಸ್ಸಿಂಗ್ ನಂಬರಲ್ಲಿ 94 ಆಗುತ್ತೆ. ಆಪ್ಷನ್ 2 ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ದ ಮೇನ್ ಅಬ್ಜೆಕ್ಟಿವ್ ಆಫ್ ಟೀಚಿಂಗ್ ಪಿಕ್ಟೋಗ್ರಫೀಸ್ ಆಫ್ ಸ್ಟೂಡೆಂಟ್ಸ್. ನಿಮ್ಗೆ ಗೊತ್ತಿರೋಕು ಪಿಕ್ಟೋಗ್ರಾಫ್ಸ್ ಅಂದರೆ ಗೊತ್ತಾ? ಗ್ರಾಫಲ್ಲಿ ಲೈನ್ ಗ್ರಾಫ್ಸ್, ಪೈಗ್ರಾಫ್. ಓಕೆನಾ. ಈ ರೀತಿ ಬಂದಂಥ ಸಂದರ್ಭದಲ್ಲಿ ಪಿಕ್ಟೋಗ್ರಾಫ್ ಅಂದರೆ ಪಿಕ್ಚರ್ಗಳನ್ನು ನೋಡ್ಕೊಂಡಿರ್ತೈತೆ. ಓಕೆನಾ.
ಏನಪ್ಪ ಅಂದರೆ ಪಿಕ್ಚರ್ಗಳನ್ನು ಒಳಗೊಂಡಂಥ ಒಂದು ಗ್ರಾಫಿಂಗ್ ಏನಪ್ಪ ಪಿಕ್ಟೋಗ್ರಾಫ್ ಅಂತ ಕರಿತೀವಿ. ಸೊ ಇದು ಮೇನ್ ಆಬ್ಜೆಕ್ಟ್ ಏನಪ್ಪ ಅಂದ್ರೆ ಟು ಎಂಗೇಜ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ಆಬ್ಜೆಕ್ಟಿವ್ ಟು ರಿಪ್ರೆಸೆಂಟ್ ಡಾಟಾ ಇನ್ ದ ಇಂಟ್ರೆಸ್ಟಿಂಗ್ ವೇ, ಟು ಡೆವಲಪ್ ಡ್ರಾಯಿಂಗ್ ಸ್ಕಿಲ್ ಇನ್ ದ ಸ್ಟೂಡೆಂಟ್ಸ್, ಟು ಯುಟಿಲೈಸ್ ದ ಫ್ರೀ ಟೈಮ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸೊ ಇದರಲ್ಲಿ ಆಪ್ಷನ್ ಏನಾಗುತ್ತಪ್ಪ ಅಂದ್ರೆ ಟು ರಿಪ್ರೆಸೆಂಟ್ಸ್ ಡಾಟಾ ಇನ್ ಆ್ಯನ್ ಇಂಟ್ರೆಸ್ಟಿಂಗ್ ವೇ ಆ್ಯಂಡ್ ಆಪ್ಷನ್ ಏನಪ್ಪ ಅಂದ್ರೆ ಆಪ್ಷನ್ ಬಿ ಅಥವಾ ಆಪ್ಷನ್ 2 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ, ವಿಚ್ ಆಫ್ ದ ಫಾಲೋಯಿಂಗ್ ಫ್ರ್ಯಾಕ್ಷನ್ಸ್ ಆರ್ ಇನ್ ದ ಡಿಸೆಂಡಿಂಗ್ ಆರ್ಡರ್ ಅಂದರೆ ಇಳಿಕೆ ಕ್ರಮದಲ್ಲಿ ಕೇಳಿದ್ದಾರೆ. ಸೊ ಇಳಿಕೆ ಕ್ರಮದಲ್ಲಿ ಮಾಡಬೇಕಾದ್ರೆ ನಾವಿಲ್ಲಿ ಭಿನ್ನಾರಾಶಿಗಳನ್ನು ಫಸ್ಟು ಅಂಶ ಅಥವಾ ಛೇದಗಳು ಸಮಿದ್ರಪ್ಪ ನಾವು ಏರಿಕೆ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯಬೋದು. ಸೊ ಇಲ್ಲಿ ನಾವು ಇದನ್ನೇನಪ್ಪ ಅಂದ್ರೆ ಲಸ ತೊಗೊಂಡು ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದ್ದರಿಂದ ನಾವೇನು ಮಾಡೋಕಪ್ಪ ಅಂದ್ರೆ ಕೇವಲ ಓಕೆ ಜಸ್ಟ್ ಬಾಕ್ಸ್ಗೂ ತೊಗೊಂಡು ಇದನ್ನೇನಪ್ಪ ಅಂದ್ರೆ ಡೆಸಿಮಲ್ ಇಟ್ಕೊಂಡು ತೊಗೊಮ್ಮ. ಸೊ 8/11. ಸೊ 8/11 ಅಂದರೆ ಎಷ್ಟಾಗುತ್ತೆಪ್ಪ ಅಂದರೆ 11ರಿಂದ 8 ಕಟ್ತೋಗಲ್ಲ, ಅದರಿಂದ ಪಾಯಿಂಟ್ ಇಡ್ತಾನೆ 80 ಆಗುತ್ತೆ. 11 7 77 ಅಂದರೆ 8/11 ಅಂದರೆ 0.7 ಆಗುತ್ತೆ. 5/9 ಅಂದರೆ 9 45 0.5 ಆಗುತ್ತೆ. 4/5 ಅಂದರೆ ಎಷ್ಟಾಗುತ್ತಪ್ಪ ಅಂದರೆ 0.8 ಆಗುತ್ತೆ. 3/7 ಅಂದರೆ 7 3 7 4 28 ಅದರಿಂದ 0.4 ಕೂಡ ಆಗುತ್ತೆ. ಸೊ ಇದಪ್ಪನೇ ಇಳಿಕೆ ಕ್ರಮದಲ್ಲಿ ಇಲ್ಲಿದೆ, ಓಕೆನಾ. ಸೊ ಏರುಪೇರಿದೆ. ಸೊ ವಾಪಸ್ ನೋಡ್ರಿ, ಆದ್ದರಿಂದ ಫಸ್ಟ್ ನಮ್ಗೆ ಇಳಿಕೆ ಕ್ರಮದಲ್ಲಿ ಬರೋಕ್ಕಾದ್ರೆ ಫಸ್ಟ್ ದೊಡ್ಡದು ಬರೋಕೆ, ಅದರಿಂದ 0.8 ಬರೋಕೆ. 0.8 ಎಲ್ಲಿದೆ ನೋಡಿರಿ, 0.8 ಎದ್ರದಪ್ಪ ಅಂದ್ರೆ ಉತ್ತರ 4/5, ಓಕೆನಾ. 4/5 ಇದೆಯಾ ಫಸ್ಟ್ ಆಪ್ಷನ್ ನೋಡೋಕೆ, 4/5 ಇಲ್ಲಿದೆ ನೋಡಿರಿ. ಬಟ್ ನೆಕ್ಸ್ಟ್ ನೋಡಿರಿ 11 7 77, ಓಕೆನಾ. 0.8 0.7, ಓಕೆನಾ. ನೆಕ್ಸ್ಟ್ 0.4, ಓಕೆನಾ. 9 ಆಮೇಲೆ 0.4. ಸೊ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಎಸ್ ನೆಕ್ಸ್ಟ್ ನೋಡಿರಿ, ಮಿಸ್ ರಾಜಲಕ್ಷ್ಮಿ ಎ ಪ್ರೈಮರಿ ಕ್ಲಾಸ್ ಮ್ಯಾಥಮೆಟಿಕ್ಸ್ ಟೀಚರ್ ಬ್ರಿಂಗ್ಸ್ ಇನ್ ವೆರೈಟಿ ಆಫ್ concrete material in her classroom like bundles of mastics, ice cream sticks, colored buttons, base 10 blocks etc. to teach concept of place value ಅಂತ. ಸೊ ಇವುಗಳೆಲ್ಲ ಕಾಂಕ್ರೀಟ್ ನಾಲೆಜನ್ನು ಹುಡುಗರಿಗೆ ಏನಪ್ಪ ಅಂದ್ರೆ ಆ ಒಂದು ಏನಪ್ಪ ಮೂರ್ತವಾಗಿ ಹುಡುಗರಿಗೆ ಏನಪ್ಪ ಸ್ಥಾನ ಬೆಲೆಯನ್ನು ಕಲಿಸೋ ಸಲುವಾಗಿ ಏನಪ್ಪ ಅಂದ್ರೆ ಮಿಸ್ ರಾಜಲಕ್ಷ್ಮಿ ಏನಪ್ಪ ಅಂದ್ರೆ ಈ ಒಂದು ಮೆಥಡನ್ನು ಯೂಸ್ ಮಾಡ್ತಾರೆ. ಸೊ ಯಾವುದಕ್ಕಪ್ಪ ಅಂದ್ರೆ ಇದಕ್ಕೇನು ಕರಿತೀವಪ್ಪ ನಾವು ಪರ್ಸೆಪ್ಷುವಲ್ ವೇರಿಯಬಿಲಿಟಿ ಪ್ರಿನ್ಸಿಪಲ್ ಅಂತ ಕರಿತೀವಿ ನಾವು. ಆಪ್ಷನ್ ಬಿ ಪರ್ಸೆಪ್ಷುವಲ್ ಯಾವುದಪ್ಪ ಅಂದ್ರೆ ಬೋಧನಾತ್ಮಕ ಅಥವಾ ಪ್ರತಿಜ್ಞಾನ ಅಂದ್ರೆ ನೇರವಾಗಿ ಏನಪ್ಪ ಅಂದ್ರೆ ಆ ಹುಡುಗರು ಏನಪ್ಪ ಅಂದ್ರೆ ಕಲಿಸುವಂಥ ಪ್ರಯತ್ನ ಮಾಡ್ತಾರಲ್ಲ. ಸೊ ಅದಕ್ಕೇನು ಕರಿತೀವಪ್ಪ ಅಂದ್ರೆ ಪರ್ಸೆಪ್ಷುವಲ್ ವೇರಿಯಬಿಲಿಟಿ ಪ್ರಿನ್ಸಿಪಲ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಇನ್ ಎ ಕ್ಲಾಸ್ ಟೀಚರ್ ಪ್ರಿಪೇರ್ಡ್ ಫಾಲೋವಿಂಗ್ ಟೇಬಲ್ ಶೋಯಿಂಗ್ ಕಲರ್ಸ್ ಆಫ್ ಐಸ್ ಆಫ್ 40 ಸ್ಟೂಡೆಂಟ್ಸ್ ಅಂತ. ಸೊ ಇಲ್ಲಿ ಗೊತ್ತಿರಲಿ ಫಸ್ಟ್ ಬಾಯ್ಸ್ ಗರ್ಲ್ಸ್ ಎಷ್ಟಿದ್ರೆ, ಬಾಯ್ಸ್ 5 4 9 ಟೋಟಲ್ 20, ಗರ್ಲ್ಸ್ ಆಲ್ಸೋ 7 3 + 10 ಇಲ್ಲಿ ಕೂಡ ಏನಪ್ಪ 20 ಜನ ಆದರೆ. ಸೊ ಇಲ್ಲಿ ಆಪ್ಷನ್ ನೋಡಿರಿ, ಸ್ವಲ್ಪ ಜಸ್ಟ್ ಏನು ಕೇಳಿದ್ರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ. ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಹ್ಯಾವ್ ಬ್ಲ್ಯಾಕ್ ಐ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಬ್ಲೂ ಐಸ್ ಆಡ್. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಬ್ರೌನ್ ಐಸ್ ಈಸ್ ಆಡ್ ಅಂತ ಕೇಳಿದರೆ. ಸೊ ಇಲ್ಲಿ ಯಾವುದು ಬರ್ತಪ್ಪ ಅಂದ್ರೆ ಆಪ್ಷನ್ ನೋಡಿರಿ, ಆಪ್ಷನ್ ಎ ಮತ್ತು ಬಿ ಎರಡೂ ಕರೆಕ್ಟ್ ಆಗುತ್ತೆ ನೋಡಿರಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈಕ್ವಲ್ ಇದೆ, ಮೋಸ್ಟ್ ಸ್ಟೂಡೆಂಟ್ಸ್ ಹ್ಯಾವ್ ಬ್ಲಾಕ್ ಐ ಅಂತ ಕೇಳಿದ್ದಾರೆ, ಓಕೆನಾ. ಬ್ಲಾಕ್ ಐಸ್ ಎಷ್ಟು ಇದ್ದರೆ 10 + 11 ಅಂದರೆ ಎಷ್ಟು 21 ಅಂದರೆ ಕಪ್ಪು ಬಣ್ಣದ ಕಣ್ಣುಗಳನ್ನು ಏನಪ್ಪ ಅಂದರೆ ಹುಡುಗರ ಸಂಖ್ಯೆ ಎಷ್ಟಪ್ಪ ಅಂದರೆ 21 ಇದೆ. ಸೊ ಅದರಿಂದ ಎ ಮತ್ತು ಬಿ ಏನಪ್ಪ ಅಂದರೆ ಇಲ್ಲಿ ಕರೆಕ್ಟ್ ಆಗಿದ್ದಾವೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹ್ಯಾವಿಂಗ್ ಬ್ಲೂ ಐಸ್ ಈಸ್ ಆಡ್. ಸೊ ಅದರಿಂದ ಆಪ್ಷನ್ ಏನಾಗುತ್ತಪ್ಪ ಅಂದರೆ ಇಲ್ಲಿ ಆಪ್ಷನ್ ಡಿ ಏನಪ್ಪ ಅಂದರೆ ಸರಿಯಾದ ಉತ್ತರ ಆಗುತ್ತೆ. Which of the following statement is least appropriate about the errors
ಮೇಡ್ ಬೈ ಸ್ಟೂಡೆಂಟ್ಸ್ ಇನ್ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್ ಅಂತ. ಸೊ ಇನ್ನು ಗಣಿತ ತರಗತಿಯಲ್ಲಿ ಏನಪ್ಪ ಅಂದ್ರೆ ಏನನ್ನು ತಪ್ಪಾಗಿ ತಿಳ್ಕೊಳ್ತಾರೆ ಹುಡುಗರು ಅಂತ ಕೇಳಿದ್ರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಹುಡುಗರು ಯಾವುದೇ ಒಂದು ಕಾನ್ಸೆಪ್ಟನ್ನು ಫಸ್ಟ್ ಏನು ಮಾಡ್ತಾರಪ್ಪ ಅಂದ್ರೆ ದೇ ಕ್ಯಾನ್ ಬಿ ಪರ್ಸಿಸ್ಟೆಂಟ್ ಇಫ್ ನಾಟ್ ಐಡೆಂಟಿಫೈಡ್, ದೇ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬಟ್ ಕ್ಯಾನಾಟ್ ಬಿ ಅನಲೈಸ್ಡ್, ದೇ ಕ್ಯಾನ್ ಬಿ ರಿಪೀಟೆಡ್, ದೇ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ. ಸೊ ಇಲ್ಲಿ ಯಾವುದಪ್ಪ ಅಂದ್ರೆ ಎರಡು ಆಪ್ಷನ್ ಬಿ ಆಗುತ್ತೆ. ಅಂದರೆ ದೇ ಕ್ಯಾನ್ ಬಿ ಡಿಸ್ಕ್ರೈಬ್ಡ್ ಬಟ್ ಕೆನಾಟ್ ಬಿ ಅನಲೈಸ್ಡ್. ಅಂದರೆ ಯಾವುದೋ ಒಂದು ಕಾನ್ಸೆಪ್ಟನ್ನು ವಿವರಿಸ್ಬೋದು, ಆದರೆ ಏನಪ್ಪ ಅಂದ್ರೆ ವಿಶ್ಲೇಷಣೆ ಮಾಡಲಿಕ್ಕೆ ಏನಪ್ಪ ಅವರು ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ಅದರಲ್ಲಿ ಹಿಂದುಳಿತಾರೆ. ಸೊ ಅದರಿಂದ ಆಪ್ಷನ್ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. The problem solving method of teaching mathematics involves which of the following steps ಅಂತ. ಅಂದರೆ ಸಮಸ್ಯೆ ಪರಿಹಾರಾತ್ಮಕ ಕಲಿಕೆ ಅಂದರೆ ಯಾವುದೋ ಒಂದು ಸಮಸ್ಯೆಯನ್ನು ಆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ವಿಧಾನವನ್ನು ಅದರ ಒಂದು ಹಂತಗಳ ಕೇಳಿದರೆ ಇಲ್ಲಿ. ಸೊ ಯಾವುದಪ್ಪ ಅಂದ್ರೆ ನೋಡಿರಿ, posing mathematical problems, instructing steps of solutions, design a task based upon the current understanding the students ಅಂತ. ಅಂದರೆ ವಿದ್ಯಾರ್ಥಿಗಳ ಸೊ ಪ್ರಸ್ತುತ ವಿದ್ಯಾರ್ಥಿಗಳ ಹತ್ರಲ್ಲ ಸೊ ಆ ಒಂದು ಅದ್ರ ಮೇಲೆ ಏನಪ್ಪ ಅಂದ್ರೆ ಆ ಒಂದು ಟಾಸ್ಕನ್ನು ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಅಂತ ಇದು ಒಂದು ಕರೆಕ್ಟು. ಓಕೆನಾ. ನೆಕ್ಸ್ಟ್ ಏನಪ್ಪ ಪೋಸಿಂಗ್ ಎವ್ರಿ ಡೇ ಪ್ರಾಬ್ಲಮ್ಸ್ ಹೆಲ್ಪ್ ಲರ್ನರ್ಸ್ ಮೇಕ್ ಸೆನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ವರ್ಡ್, ಇದೊಂದು ಕರೆಕ್ಟ್. ನೆಕ್ಸ್ಟ್ ಏನಪ್ಪ ಅಲೋವಿಂಗ್ ದ ಲರ್ನರ್ಸ್ ಆ್ಯಂಡ್ ಆ್ಯಕ್ಟಿವ್ಲಿ ಟೇಕ್ ಪಾರ್ಟ್ ಇನ್ ದ ಫೈಂಡಿಂಗ್ ಸೊಲ್ಯೂಷನ್ಸ್ ಆಫ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಜಸ್ಟಿಫೈ ದ ಸೊಲ್ಯೂಷನ್ಸ್. ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಬಿ ಸಿ ಡಿ ಏನಪ್ಪ ಅಂದ್ರೆ ಈ ಒಂದು ಹಂತಗಳೇನಪ್ಪ ಅಂದ್ರೆ ಆಗ್ತೈತಿ. ಆಪ್ಷನ್ ಸಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ಹೆಚ್ಚಾಗಿ ಇದರಲ್ಲಿ ಪೆಡಗಿ ರಿಲೇಟೆಡ್ ಇದೆ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ 2005, ಮ್ಯಾಥಮೆಟಿಕ್ಸ್ ಕರಿಕ್ಯುಲಮ್ ಮಸ್ಟ್ ಇನ್ಕಾರ್ಪೊರೇಟ್ ಮ್ಯಾಥಮೆಟಿಕಲ್ ಪ್ರೊಸೆಸ್ ವಿಚ್ ಆರ್ ಅಂತ ಕೇಳಿದ್ದಾರೆ. ಸೊ NCERT 2 ಅಂದರೆ 2005 ಈ ಒಂದು ನ್ಯಾಷನಲ್ ಪಠ್ಯಕ್ರಮ ಏನು ಹೇಳ್ತಪ್ಪ ಅಂದರೆ ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಯೂಸಿಂಗ್ ಎಸ್ಟಿಮೇಷನ್, ಅಪ್ರಾಕ್ಸಿಮೇಷನ್ ಆ್ಯಂಡ್ ಸ್ಪೆಷಲ್ ರೀಸನಿಂಗ್ ಅಂತ. ಡೂಯಿಂಗ್ ಕ್ವಿಕ್ ಮೆಂಟಲ್ ಕಲೆಕ್ಷನ್ ಇದು ಅಲ್ಲ. ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಆಫ್ ಪ್ರೊಸೀಜರ್ಸ್ ಆಫ್ ಪ್ರಾಬ್ಲಮ್ಸ್ ಇದು ಅಲ್ಲ. ನೆಕ್ಸ್ಟ್ ಮೆಮೊರೈಸೇಷನ್ ಆ್ಯಂಡ್ ಅಪ್ಲಿಕೇಶನ್ಸ್ ಆಫ್ ಫಾರ್ಮುಲೆ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಇದು ಅಲ್ಲ. ಸೊ ಹಾಗಾದ್ರೆ ಗಣಿತನ ಯಾವ ರೀತಿಯಾಗಿ ಹುಡುಗ ಅರ್ಥ ಮಾಡ್ಸೋಕಪ್ಪ ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಯೂಸಿಂಗ್ ಎಸ್ಟಿಮೇಷನ್, ಅಪ್ರಾಕ್ಸಿಮೇಷನ್ ಆ್ಯಂಡ್ ಸ್ಪೆಷಲ್ ರೀಸನಿಂಗ್ ಅಂತ. ಅಂದರೆ ವಿದ್ಯಾರ್ಥಿಗಳು ಏನಪ್ಪ ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ವಿಧಾನದಿಂದ ಏನಪ್ಪ ಅಂದ್ರೆ ಕಲಿಸ್ಬೇಕಂತ ಹೇಳುತ್ತೆ. ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ವೈಲ್ ಗಿವಿಂಗ್ ಎ ರೆಕ್ಟ್ಯಾಂಗ್ಯುಲರ್ ಪೇಜ್ ಟು ಮೋಹನ್, mathematics teachers told him to make a square out of it. Mohan folded that page from one side and made a square. At what level of Van Helle's theory of geometrical understanding Mohan is ಅಂತ ಕೇಳಿದ್ರೆ. ಸೊ ಒಂದು ಪೇಪರ್ ಕೊಡ್ತಾರೆ, ರೆಕ್ಟ್ಯಾಂಗ್ಯುಲರ್ ಒಂದು ಆಯತಾಕಾರದ ಪೇಪರ್ನ ಕೊಟ್ಟು ಏನಪ್ಪ ಅಂದರೆ ಚೌಕ ಮಾಡಂತಾರಂತೆ. ಸೊ ಈ ಒಂದು ಯಾವ ಒಂದು ಹಂತದಲ್ಲಿ ಅಂತ ಕೇಳಿದ್ರೆ ವ್ಯಾನ್ ಹೆಲ್ಲಿಸ್ ಥಿಯರಿಯ ಯಾವ ಒಂದು ಹಂತದಲ್ಲಿ ಅಂತ ಹೇಳಿದ್ರೆ ಹುಡುಗರು. ಸೊ ಇಲ್ಲಿ ಏನಪ್ಪ ಅಂದ್ರೆ ರಿಲೇಷನ್ಶಿಪ್ಪನ್ನು ಅಂದರೆ ಲೆವೆಲ್ 2 ಏನಪ್ಪ ಅಂದ್ರೆ ಆ ಒಂದು ಆಪ್ಷನ್ ಏನಪ್ಪ ಅಂದ್ರೆ ಆಗುತ್ತೆ. ನೆಕ್ಸ್ಟ್ 44ನೇ ಕ್ವೆಶನ್, 46ನೇದು ನೋಡೋಣ್ರಿ. ವಿಚ್ ಆಫ್ ದ ಫಾಲೋವಿಂಗ್ ಲೆಟರ್ಸ್ ಹ್ಯಾಸ್ ಒನ್ ಲೈನ್ ಸಿಮಿಟ್ರಿ. ಸೊ ಲೈನ್ ಅಂದರೆ ಸಮಮಿತಿ ಅಂತ ಕೇಳ್ತೀವಿ ನಾವು. ಅಂದರೆ ಯಾವುದೇ ಎರಡು ಭಾಗಗಳನ್ನು ಪರಸ್ಪರ ಮಡಿಸಿದಾಗ ಒಂದಕ್ಕೊಂದು ಭಾಗಗಳೇನಪ್ಪ ಅಂದರೆ ಒಂದು ಫಾರ್ ಎಕ್ಸಾಂಪಲ್ ನೋಡಿ, ಇದನ್ನು ಪರಸ್ಪರ ಏನು ಮಡಿಸಿದಾಗ ಸೊ ಇದ್ರ ಮೇಲೆ ಇದೇನಪ್ಪ ಅಂದ್ರೆ ಅಂಟಿಕೊಂಡಾಗ ಏನಪ್ಪ ಅಂದ್ರೆ ಹಿಂದಿನ ಭಾಗ ಏನಪ್ಪ ಅಂದ್ರೆ ಕಾಣಿಸ್ಕೊಳ್ಳಲ್ಲ. ಅಂದರೆ ಈಕ್ವಲ್ ಅಂದರೆ ಸಮಭಾಗಗಳಾಗಿ ಏನಪ್ಪ ವಿಂಗಡಣೆ ಮಾಡ್ತೀವಿ ಅಲ್ಲಿ. ಸೊ ಇಲ್ಲಿ ಏನಪ್ಪ ಅಂದರೆ ಯಾವುದು ಕೇಳಿದಾರೆ ಇಲ್ಲ ಅಂದರೆ ಒನ್ ಲೈನ್ ಸಿಮಿಟ್ರಿ ಅಂತ ಕೇಳಿದರೆ. ಸೊ ಫಾರ್ ಎಕ್ಸಾಂಪಲ್ ನೋಡ್ರಿ, ಎಕ್ಸ್ ಐತಿ, ಎಕ್ಸನ್ನು ನಾನು ವರ್ಟಿಕಲ್ ಲೈನ್ ಸಿಮಿಟ್ರಿ ಈ ರೀತಿ ಮಾಡಿದಾಗ ಸಮಭಾಗ ಆಗುತ್ತೆ. ನೆಕ್ಸ್ಟು ಹಾರಿಜೆಂಟಲ್ ಲೈನ್ ಸಿಮಿಟ್ರಿ ಅಂತ ಕರಿತೀವಿ. ಸೊ ಈ ರೀತಿ ಮಾಡಿದ್ರೆ ಏನಪ್ಪ ಅಂದ್ರೆ ಆಗುತ್ತೆ. ಸೊ ಇಲ್ಲಿ ಏನಪ್ಪ ಎರಡು ಅದು ಲೈನ್ ಆಫ್ ಸಿಮಿಟ್ರಿ. ಬಟ್ ಅವ್ರಿಗೆ ಕೇಳಿದರೆ ಕೇವಲ ಒನ್ ಲೈನ್ ಆಫ್ ಸಿಮಿಟ್ರಿ ಕೇಳಿದರೆ. ಸೊ ಎಸ್ ಕೂಡ ಬರೋಲ್ಲ. ನೆಕ್ಸ್ಟ್ ವಿ ನೋಡಿರಿ, ವಿ ಗಮನಿಸ್ರಿ ಕೇವಲ ವರ್ಟಿಕಲ್ ಲೈನ್ ಸಿಮಿಟ್ರಿ ಬರುತ್ತೆ. ಸೊ ಅದರಿಂದ ಆಪ್ಷನ್ ಸಿ ಏನಪ್ಪ ಅಂದ್ರೆ ಆಪ್ಷನ್ ಸಿ ವಿ ಏನಪ್ಪ ಅಂದ್ರೆ
ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಕೇಳಿದ್ರೆ ಇಫ್ HCF ಆಫ್ 2 numbers is 18 ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ದೇರ್ LCM. ಅಂದರೆ 2 ನಂಬರ್ಗಳ ಒಂದು HCF ಕೊಟ್ಟಿದ್ದಾರೆ. ಮಸ ಎಷ್ಟಪ್ಪ 18 ಅಂತ. ಸೊ ಆ 2 ನಂಬರ್ಗಳ ಈ ಕೆಳಗಿನ ಯಾವುದು ಸಹ ಆಗಿರಲ್ಲ ಅಂತ ಕೇಳ್ತಾರೆ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋಕ್ಕಪ್ಪ ನಾವು ಇದನ್ನು. ಸೊ ಮಸ 18 ಅಂತ ಬಂದಿದೆ. ಸೊ ಇದನ್ನು ಏನು ಮಾಡೋಕ್ಕಪ್ಪ ಅಂದರೆ ಡಿವೈಡ್ ಮಾಡೋಕೆ ನಾವು. ಸೊ 18 108 18ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 18 6 108. ಓಕೆನಾ, ಇದು ಡಿವೈಡ್ ಆಗುತ್ತೆ. ನೆಕ್ಸ್ಟ್ 72 ಕೂಡ 18 4 72, 18 8 144. ಬಟ್ 128 ಅಂತ ಬಂದಾಗ 18ರಿಂದ ಸಂಪೂರ್ಣವಾಗಿ ಭಾಗ ಹೋಗಲ್ಲ. ಸೊ ಯಾವುದೊಂದು ಸಹ ಅಲ್ಲಪ್ಪ ಅಂದ್ರೆ 128 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಟಾಸ್ಕ್ ಬೇಸ್ಡ್ ಆನ್ ದ ಕ್ರಿಯೇಟಿವ್ ಥಿಂಕಿಂಗ್ ದಟ್ ಕ್ಯಾನ್ ಬಿ ಗಿವನ್ ಟು ಸ್ಟೂಡೆಂಟ್ಸ್ ಆಫ್ ಗ್ರೇಡ್ 5 ಅಂತ ಕೇಳಿದ್ದಾರೆ. ಸೊ ಇಲ್ಲಿ 5ನೇ ತರಗತಿ ಮಕ್ಕಳಿಗೆ ಏನಪ್ಪ ಅಂದ್ರೆ ಗಣಿತವನ್ನು ಏನಪ್ಪ ಅಂದ್ರೆ ಒಂದು ಸೃಜನಾತ್ಮಕ ಆಲೋಚನೆ ಮಾಡಲಿಕ್ಕೆ ಯಾವ ಒಂದು ಕಾನ್ಸೆಪ್ಟನ್ನು ಕೊಡ್ಬೇಕಂತ ಕೇಳಿದ್ದಾರೆ ಇಲ್ಲಿ. ಸೊ ಇಲ್ಲಿ ನಾನೇನು ಮಾಡ್ತೀನಪ್ಪ ಅಂದ್ರೆ ಫೈಂಡ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಊಸ್ ಲೆಂತ್ ಈಸ್ ಹಾಫ್ ಆಫ್ ಇಟ್ಸ್ ಬ್ರೆಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ರೈಟ್ ಮಲ್ಟಿಪ್ಲಿಕೇಶನ್ ಟೇಬಲ್ ಆಫ್ 7, ಆ್ಯಡ್ 4 1 5 2 3 7 ಯೂಸಿಂಗ್ ಕಾಲಮ್ ಅಡಿಷನ್, ಫೈಂಡ್ ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಯೂಸಿಂಗ್ ಫಾರ್ಮುಲಾ. ಸೊ ಕ್ರಿಯೇಟಿವ್ ಥಿಂಕಿಂಗ್ ಸೃಜನಾತ್ಮಕ ಏನು ಅಂದರೆ ಯಾವುದೇ ಪೆನ್ ಪೇಪರ್ ಇರೋದು ಮಾಡುವಂಥದ್ದು ಅಂತ. ಸೊ ಇಲ್ಲಿ ಹೆಂಗಿದ್ರು ಆಯತ ಐತಿ. ಸೊ ಇಲ್ಲಿ ಆಯತದಲ್ಲಿ ಏನಪ್ಪ ಅಂದ್ರೆ ಉದ್ದವು ಏನತ್ತಪ್ಪ ಅಂದ್ರೆ ಅಗಲಕ್ಕಿಂತ ಹೆಚ್ಚಾಗಿದೆ ಅಥವಾ ಉದ್ದ ಏನಪ್ಪ ಅಂದ್ರೆ ಅಗಲಕ್ಕಿಂತ ಹೆಚ್ಚು ಅಥವಾ ಉದ್ದವು ಅಗಲದ ಅರ್ಧದಷ್ಟಿದೆ ಅಂತ ಕೂಡ ಹೇಳ್ಬೋದು. ಆದ್ದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಆ್ಯಕ್ಟಿವಿಟೀಸ್ ಮೋಸ್ಟ್ appropriately represents the 4 stages involved in handling data, that is collecting, organizing, representing and interpreting data. ಸೊ ಯಾವೊಂದು ಆ್ಯಕ್ಟಿವಿಟಿಯಲ್ಲಿ ಇವು 4 ಹಂತಗಳನ್ನು ನಾವು ಬಳಕೆ ಮಾಡ್ತೀವಿ ಅಂತ ಕೇಳಿದ್ದಾರೆ ಪ್ರಶ್ನೆನ. ಆಸ್ಕಿಂಗ್ ದ ಪೂಪಿಲ್ಸ್ ಟು ಮಾರ್ಕ್ ದೇರ್ ಬರ್ತ್ ಡೇಟಾ ಆನ್ ಅ ಕ್ಯಾಲೆಂಡರ್, ಆಸ್ಕಿಂಗ್ ದ ಪೂಪಿಲ್ಸ್ ಟು ರೈಟ್ ದ ನೇಮ್ಸ್ ಆಫ್ ದೇರ್ ಫೇವ್ರೆಟ್ ಕಾರ್ಟೂನ್ಸ್, collecting the data how pupils travel to school and then comparing the different modes of transport used by pupils, asking the pupils to list their favorite food ಅಂತ ಕೇಳಿದೆ. ಸೊ ಇಲ್ಲಿ ಕಲೆಕ್ಟ್ ಆಗಬೇಕು, ಆರ್ಗನೈಸಿಂಗ್ ಆಗಬೇಕು, ರಿಪ್ರೆಸೆಂಟ್ ಮಾಡೋಕ್ಕೂ ಮತ್ತು ಇಂಟರ್ಪ್ರಿಟಿಂಗ್ ಮಾಡೋಕ್ಕೂ. ಸೊ ನನಗೆ ಆಪ್ಷನ್ ಏನಪ್ಪ ಅಂದ್ರೆ ಸಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಅಂದರೆ ವಿದ್ಯಾರ್ಥಿಗಳು ಶಾಲೆಯಿಂದ ಮನೆಗೆ ಹೋಗೋಂಥ ಸಂದರ್ಭದಲ್ಲಿ ಸೊ ಅಲ್ಲಿ ಏನಪ್ಪ ಕಲೆಕ್ಟಿಂಗು, ಆರ್ಗನೈಸಿಂಗ್, ರಿಪ್ರೆಸೆಂಟಿಂಗ್ ಮತ್ತು ಇಂಟರ್ಪ್ಟಿಂಗ್ ಏನಪ್ಪ ಈ 4 ದತ್ತಾಂಶಗಳನ್ನು ಬಳಕೆ ಮಾಡ್ಕೊಳ್ತಾರೆ. ಆದ್ದರಿಂದ ಆಪ್ಷನ್ ಸಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ದ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಫ್ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಸ್ಕ್ವೇರ್ ಆರ್ ಈಕ್ವಲ್, ದ ಲೆಂತ್ ಆಫ್ ದ ಸೈಡ್ ಆಫ್ ದ ಸ್ಕ್ವಯರ್ ಈಸ್ ಕೇಳಿದ್ದಾರೆ. ಸೊ ನಾ ಏನು ಮಾಡ್ತಪ್ಪ ಅಂದ್ರೆ ಇಲ್ಲಿ ಜಸ್ಟ್ ಪೆರಿಮೀಟರ್ ಆ್ಯಂಡ್ ಸ್ಕ್ವೇರ್ ಎರಡೂ ನೋಡೋಣ. ಅಂದರೆ ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ದ ಸ್ಕ್ವೇರ್ ಗೊತ್ತಿರಲಿ. ಅಂದರೆ ಒಂದು ಚೌಕ ಅಥವಾ ವರ್ಗದ ಪೆರಿಮೀಟರ್ ಏನಪ್ಪ ಅಂದ್ರೆ 4S ಅಥವಾ ಎ ಅಂತ ತೊಗೊಳ್ಳೋಣ. ಓಕೆನಾ, ಓಕೆ 4A. ನೆಕ್ಸ್ಟ್ ವರ್ಗ ಅಥವಾ ವಿಸ್ತೀರ್ಣ ಅಂತ ಬಂದಾಗ A². ಓಕೆನಾ. ಸೊ ಈಕ್ವಲ್ ಆದಾಗ ಏನು ಮಾಡೋಕ್ಕಂತ ವಾಟ್ ಇಸ್ ದ ಸೈಡ್ ಕೇರ್, ಸೈಡ್ ಅಂದರೆ ಎ ವ್ಯಾಲ್ಯೂ ಕೇಳಿದ್ರಿ. ಸೊ ನಾ ಏನು ಮಾಡ್ತಪ್ಪ ಅಂದ್ರೆ 4A - A ದಟ್ ಈಸ್ ಈಕ್ವಲ್ ಟು A² ಅಂತ ತೊಗೊಳ್ಳೋಣ. ಅಥವಾ ಇದನ್ನೇನು ಬರ್ತೀನಪ್ಪ ನಾನು ಒಂದು ನಿಮಿಷ, A² - 4A ಈಸ್ ಈಕ್ವಲ್ ಟು ಮಾಡ್ಕೊಳ್ಳೋಣ, 0 ಮಾಡ್ಕೊಳ್ಳೋಣ. ಸೊ ಎ ಕಾಮನ್ ಅದು ಎ ಕಾಮನ್ ತೊಗೊಂಡ್ರೆ A - 4 ದಟ್ ಈಸ್ 0. ಸೊ A - 4 ಈಸ್ ಈಕ್ವಲ್ ಟು 0. ಎ ಸೈಡ್ ಎಷ್ಟಾಗುತ್ತಪ್ಪ 4 ಯೂನಿಟ್. ಅಂದರೆ ಒಂದು ಚೌಕದ ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನು ಎರಡು ಸಮವಾದಾಗ ಸೊ ಅಲ್ಲಿ ಒಂದು ಸೈಡ್ನ ವ್ಯಾಲ್ಯೂ ಅಥವಾ ಒಂದು ಬಾವಿನ ಒಂದು ಅಳತೆ ಎಷ್ಟಾಗುತ್ತಪ್ಪ 4 ಯೂನಿಟ್ ಆಗುತ್ತೆ. ಎಷ್ಟಾಗುತ್ತೆ 4 ಯೂನಿಟ್ಸ್. ಸೊ ಅದರಿಂದ ಆಪ್ಷನ್ ಎ ಅಂದ್ರಪ್ಪ ಸರಿಯಾದ ಉತ್ತರ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಪಸ್ ಆಫ್ ಅಸೆಸ್ಮೆಂಟ್ ಇನ್ ಮ್ಯಾಥಮೆಟಿಕ್ಸ್ ಎಟ್ ಪ್ರೈಮರಿ ಸ್ಕೂಲ್ ಲೆವೆಲ್ ಈಸ್ ಟು ಅಂತ ಕೇಳಿದ್ದಾರೆ. ಅಂದರೆ ಪ್ರಾಥಮಿಕ ಹಂತದಲ್ಲಿ ಏನಪ್ಪ ಅಸೆಸ್ಮೆಂಟನ್ನು ಓಕೆನಾ ಯಾವುದು ಉದ್ದೇಶಪೂರ್ವಕ ಮಾಡ್ತೀವಿ ಅಂತ ಕೇಳಿದರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ ಏನಪ್ಪ ಅಂದರೆ ಫೈಂಡ್ ಔಟ್ ದ
ಲರ್ನಿಂಗ್ ಗ್ಯಾಪ್ಸ್ ಆ್ಯಂಡ್ ಲೈಕ್ ವೈಸ್ ಮೇಕ್ ಮಾಡಿಫಿಕೇಷನ್ ಇನ್ ದ ಪೆಡಗೋಗಿ. ಅಂದರೆ ಮಕ್ಕಳಲ್ಲಿ ಕಲಿಕಾ ಅಂತರವನ್ನು ಕಂಡುಹಿಡಲಿಕ್ಕೆ, ಅಂದರೆ ಯಾವ ಒಂದು ಹಂತದಲ್ಲಿ ಹುಡುಗರು ಆ ಒಂದು ಲರ್ನಿಂಗ್ ಗ್ಯಾಪನ್ನು ಹೊಂದಿದ್ದಾರೆ ಮತ್ತು ಅದನ್ನು ಯಾವ ರೀತಿ ನಾವು ತಿದ್ದುಪಡಿ ಮಾಡಿಫೈಡ್ ಮಾಡೋಕೆ ಅನ್ನೋ ಉದ್ದೇಶಕ್ಕಾಗಿ ಏನಪ್ಪ ಅಂದ್ರೆ ಈ ಒಂದು ಅಸೆಸ್ಮೆಂಟನ್ನು ಮಾಡ್ತೀವಿ. ಅದರಿಂದ ಆಪ್ಷನ್ 4 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕೇಳಿದ್ರೆ ನೋಡ್ರಿ, ದ ಡಿಫ್ರೆನ್ಸ್ ಬಿಟ್ವೀನ್ ದ ಗ್ರೇಟೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ಸ್ ದಟ್ ಕ್ಯಾನ್ ಬಿ ಫಾರ್ಮ್ ಯೂಸಿಂಗ್ ಡಿಜಿಟ್ಸ್ 8 2 7 0 6 ಓನ್ಲಿ 1 ಈಸ್ ಅಂತ ಕೇಳಿದ್ರೆ, ಸೊ ನಾವಿಲ್ಲಿ ಏನು ಮಾಡೋಣಪ್ಪ ಅಂದರೆ ಇವುಗಳ ವ್ಯತ್ಯಾಸ ಕೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ ಅಂದ್ರೆ ಇವು ನಂಬರ್ ತೊಗೊಂಡು ದೊಡ್ಡ ನಂಬರ್ ಯಾವ್ದು ಆಗ್ತಪ್ಪ ಅಂದರೆ ದೊಡ್ಡದು 8 7 6 2 0, ಓಕೆನಾ, ಇದು ದೊಡ್ಡ ನಂಬರ್. ಇದೇ 5 ನಂಬರ್ ಡಿಜಿಟ್ನ ಚಿಕ್ಕ ನಂಬರ್ ಯಾವುದಪ್ಪ ಅಂದ್ರೆ ಚಿಕ್ಕ ನಂಬರ್ ಅಂದರೆ 2 0 6 7 8, ಓಕೆನಾ, ಇದಾಗ್ತದೆ. ಇವುಗಳ ವ್ಯತ್ಯಾಸ ಕೇಳಿದ್ರೆ ಅಷ್ಟೇ ನೋಡಿರಿ. 10ರಲ್ಲಿ 8 ಹೋದರೆ 2 ಕೈಲ 1, 12ರಲ್ಲಿ 8 ಹೋದರೆ 4 ಕೈಲ 1, 16ರಲ್ಲಿ 7 ಹೋದರೆ 9 ಕೈಲ 1, 7ರಲ್ಲಿ 1 ಹೋದರೆ 6 ಕೈಲ 1, 8ರಲ್ಲಿ 2 ಹೋದರೆ 6. ಸೊ 66,942 ಆಪ್ಷನ್ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಆಫ್ ದ ಪ್ಲೇಸ್ ವ್ಯಾಲ್ಯೂಸ್ ಆಫ್ ದ 2 8s 2 8 ಅಂದರೆ 2 8 ಹೇಳೋದಿದ್ರಿ ಈ ಒಂದು ಸಂಖ್ಯೆಯಲ್ಲಿ 2 8 ಅದು. ಸೊ ಅವುಗಳ ಪ್ಲೇಸ್ ಅಂದರೆ ಸ್ಥಾನ ಬೆಲೆಯ ವ್ಯತ್ಯಾಸ ಸಿಗಿದ್ರಿ. ಸೊ ಮೊದಲೇ ಸ್ಥಾನ ಬೆಲೆ BD 10 100 1000 10,000 ಲಕ್ಷ. ಒಂದೇ 8 ಏನಪ್ಪ 8 ಲಕ್ಷದಲ್ಲಿದೆ, 8 ಲಕ್ಷ. ಎರಡನೇ 8 ಇದೆಯಪ್ಪ ಅಂದ್ರೆ 100ರ ಸ್ಥಾನದಲ್ಲಿದೆ. ಎಷ್ಟು 100ರ ಸ್ಥಾನದಲ್ಲಿ 8 100, ಓಕೆನಾ. ವ್ಯತ್ಯಾಸ ಕೇಳಿದ್ರೆ ಮೈನಸ್ ಮಾಡೋದು 0 0, 10ರಲ್ಲಿ 8 ಹೋದರೆ 2 ಕೈಲ 1, 10ರಲ್ಲಿ 1 9 ಕೈಲ 1, 10ರಲ್ಲಿ 1 ಹೋದರೆ 9 ಕೈಲ 1, ಓಕೆನಾ. 8 1, 8ರಲ್ಲಿ 1 ಹೋದರೆ 7, ಓಕೆನಾ. 7,99,000 ಅನ್ನೋದು ಆಪ್ಷನ್ ಡಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಲ್ಲಿ, ಕಾಂಪ್ಯೂಟೇಷನಲ್ ಸ್ಕಿಲ್ ಇನ್ ಮ್ಯಾಥಮೆಟಿಕ್ಸ್ ಕ್ಯಾನ್ ಬಿ ಎನ್ಹ್ಯಾನ್ಸ್ಡ್ ಬೈ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಕಾಂಪ್ಯೂಟೇಷನಲ್ ಮ್ಯಾಥಮೆಟಿಕ್ಸ್ನ ಸ್ಕಿಲ್ಲನ್ನು ಬೆಳೆಸ್ಬೇಕಪ್ಪ ಅಂದರೆ ಆಪ್ಷನ್ಗೆ ಗಿವಿಂಗ್ ಕನ್ಸೆಪ್ಷನ್ ನಾಲೆಜ್, ಕ್ಲಾರಿಫೈಯಿಂಗ್ ದ ಕಾನ್ಸೆಪ್ಟ್ ಆ್ಯಂಡ್ ಪ್ರೊಸೀಜರ್ ಫಾಲೋಡ್ ಬೈ ಲಾಟ್ ಆಫ್ ಪ್ರಾಕ್ಟೀಸ್, ಡಿಸ್ಕ್ರೈಬಿಂಗ್ ಅಲ್ಗಾರಿದಮ್ಸ್ ಓನ್ಲಿ, ಕಂಡಕ್ಟಿಂಗ್ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್. ಅಂದರೆ ಕಾಂಪ್ಯೂಟೇಷನಲ್ ಮ್ಯಾಥಮೆಟಿಕ್ಸ್ ಸ್ಕಿಲ್ ಬೆಳೆಸೋಕೆ ಏನಪ್ಪ ಅಂದ್ರೆ ಹುಡುಗರಿಗೆ ಏನಪ್ಪ ಅಂದ್ರೆ ಕ್ಲಾರಿಫೈಯಿಂಗ್ ದ ಕಾನ್ಸೆಪ್ಟ್, ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡೋಕು, ನೆಕ್ಸ್ಟ್ ಪ್ರೊಸೀಜರ್ನ ಹೇಳ್ಬೇಕು, ಪ್ರೊಸೀಜರ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಒಂದು ಪ್ರಾಕ್ಟೀಸ್ ಮೂಡ್ ಜಾಸ್ತಿ ಮಾಡಿಸಿ ಏನಪ್ಪ ಅಂದ್ರೆ ಈ ಒಂದು ಸ್ಕಿಲ್ಲನ್ನು ಬೆಳೆಸ್ತೀವಿ. ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ ಬಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ನೋಡಿರಿ, ವಿಚ್ ಆಫ್ ದ ಫಾಲೋಯಿಂಗ್ ಲೀಸ್ಟ್ ಅಪ್ರೋಪ್ರಿಯೇಟ್ ಇನ್ ಕಂಟೆಕ್ಸ್ಟ್ ಆಫ್ ಲರ್ನಿಂಗ್ ಔಟ್ಕಮ್ಸ್ ಆಫ್ ದ ಫಂಡಮೆಂಟಲ್ ಸ್ಟ್ಯಾಗ್ ಇನ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ಚಿಲ್ಡ್ರನ್ಸ್ ಅಡ್ವಾನ್ಸ್ ಟು ನೆಕ್ಸ್ಟ್ ಲೆವೆಲ್ ಆಫ್ ಲರ್ನಿಂಗ್ ಔಟ್ಕಮ್ಸ್ ಓನ್ಲಿ ಅಪಾನ್ ಅಚೀವಿಂಗ್ ದ ಸರ್ಟನ್ ಲೆವೆಲ್, ಸಿ ಪ್ರೊಫಿಷಿಯನ್ಸಿ ಎಟ್ ದ ಕರೆಂಟ್ ಲೆವೆಲ್ ಅಂತ ಕೇಳಿದರೆ. ಸೊ ಇಲ್ಲಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಪ್ರೈಮರಿ ಸಮೇಟಿವ್ ಅಸೆಸ್ಮೆಂಟ್ ಈಸ್ ಯೂಸ್ ಟು ಅಸೆಸ್ ದ ಸ್ಕಿಲ್ ಆರ್ ಕಾನ್ಸೆಪ್ಟ್ ಡೆವಲಪ್ಡ್ ಎಟ್ ಈಚ್ ಲೆವೆಲ್. ಎಕ್ಸ್ಪ್ಲಿಸಿಟ್ ಆ್ಯಂಡ್ ಮೆಜರಬಲ್ ಲರ್ನಿಂಗ್ ಔಟ್ಕಮ್ಸ್ ಆರ್ ಡಿಫೈನ್ಡ್ ವಿಚ್ ಆರ್ ಪಾತ್ವೇಸ್ ಟು competency acquisitions, designing the activities connected to real life situation and strengthen learning. ಅಂದರೆ ಈ ದಿನನಿತ್ಯ ಜೀವನದಲ್ಲಿ ಏನಪ್ಪ ಅಂದ್ರೆ ಆ ಒಂದು ನಮ್ಮ ಕಲ್ಪನೆಯನ್ನು ಅಥವಾ ಒಂದು ಕಾನ್ಸೆಪ್ಟನ್ನು ರಿಯಲ್ ಲೈಫಲ್ಲಿ ಏನಪ್ಪ ಅಂದ್ರೆ ಸನ್ನಿವೇಶಗಳಿಗೆ ಏನಪ್ಪ ಅಂದ್ರೆ ಅದನ್ನ ಅಳವಡಿಸ್ಕೊಂಡಾಗ ಏನಪ್ಪ ಅಂದರೆ ಈ ಒಂದು ಆ ಒಂದು ಕಲಿಕಾ ಫಲವನ್ನು ಏನಪ್ಪ ಅಂದ್ರೆ ಸಾಧಿಸ್ಲಿಕ್ಕೆ ಏನಪ್ಪ ಅಂದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಆಪ್ಷನ್ 4 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಇಫ್ ಎ 6 ಡಿಜಿಟ್ಸ್ ನಂಬರ್ 72x 292 ಈಸ್ ಡಿವಿಸಿಬಲ್ 36 ಅಂತ ಕೇಳಿದ್ರೆ ನೋಡಿ ಎಷ್ಟು ಈಜಿ ಇದೆ ನೋಡ್ರಿ. ಅದು 72x 292 30ರಿಂದ ಭಾಗ ಹೋಗ್ಬೇಕಂತ. ಸೊ 36ರಿಂದ ಭಾಗ ಹೋಗ್ಬೇಕಾದ್ರೆ ಇದೇನಪ್ಪ ಅಂದ್ರೆ ಫಸ್ಟ್ 36 9 ಮತ್ತು 4, ಓಕೆನಾ. ಸೊ ಇಲ್ಲಿ ನಾವು ಡಿವಿಸಿಬಲ್ ರೂಲ್ ಆಫ್ 4 ಆ್ಯಂಡ್ ಡಿವಿಸಿಬಲ್ ಟು ರೂಲ್ ಆಫ್ 9 ನೋಡೋಕೆ ನಾವು ನಿಮ್ಗೆ ಗೊತ್ತಿರಬೇಕು. ಡಿವಿಸಿಬಲ್ ಟು ರೂಲ್ ಆಫ್ 4 ಏನಪ್ಪ ಅಂದ್ರೆ ಕೊಟ್ಟಿರುವ ಸಂಖ್ಯೆ ಕೊನೆಯ 2 ಅಂಕಿಗಳು 92 ಏನಪ್ಪ 4ರಿಂದ ಭಾಗ ಹೋಗ್ಬೇಕು.
23 4 92, 23 4 92. ಆದ್ದರಿಂದ 4ರಿಂದ ಏನಪ್ಪ ಅಂದರೆ ಈ ರೂಲ್ ಸ್ಯಾಟಿಸ್ಫೈ ಆಗುತ್ತೆ. ನೆಕ್ಸ್ಟ್ 9ನೇ ಭಾಜ್ಯದ ನಿಯಮ ಏನು ಹೇಳ್ತಪ್ಪ ಅಂದ್ರೆ ಕೊಟ್ಟಿರುವ ಎಲ್ಲ ಸಂಖ್ಯೆಗಳ ಮೊತ್ತ ಏನಪ್ಪ ಅಂದ್ರೆ 9ರಿಂದ ಭಾಗ ಹೋಗ್ಬೇಕಂತ. ಸೊ ಎಲ್ಲ ಸಂಖ್ಯೆಗಳ ಮೊತ್ತ ಅಂದರೆ 7 + 2 9, 9 2 11, 11 + 2 ಎಷ್ಟಪ್ಪ ಅಂದ್ರೆ 11 2 20, 20 + 2 22 ಆಯ್ತು. ಸೊ 9ರಿಂದ ಭಾಗ ಹೋಗುವ ಸಂಖ್ಯೆ 22 ಇದೆ. ಸೊ 22ಕ್ಕೆ ಎಷ್ಟು ಸೇರಿಸ್ಬೇಕು, ನಾನು ಇನ್ನು 5 ಸೇರಿಸ್ಬೇಕು. 22 + 5 ಸೇರಿಸಿದ್ರೆ 27 ಆಗುತ್ತೆ. ಇದು ಕೂಡ 27 9ರಿಂದ ಕಡ್ತು ಹೋಗುತ್ತೆ. ಸೊ ಅದರಿಂದ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗುತ್ತಪ್ಪ ಅಂದ್ರೆ 5 ಆಗುತ್ತೆ. ಸೊ ಅದರಿಂದ ಆ ನಂಬರ್ ಯಾವುದಪ್ಪ ಅಂದರೆ 7 2 5 2 9 2 ಆಗುತ್ತೆ. ಸೊ ಈ ಒಂದು ಸಂಖ್ಯೆ ಯಾವುದಪ್ಪ ಅಂದರೆ 7,25,292 ಆಗುತ್ತೆ. ಸೊ ಎಕ್ಸ್ನ ವ್ಯಾಲ್ಯೂ ಎಷ್ಟು 5 ಆಯಿತು. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಎಕ್ಸ್ನ ವ್ಯಾಲ್ಯೂ 5 ಆದಾಗ ಈ ಇದನ್ನ ಬಿಡಿಸಿದ್ದಾರೆ 3x + 2 ಅಂತ 3 15 + 2 = 17. ಆದ್ದರಿಂದ ಆಪ್ಷನ್ ಎ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ರಾಧಾ ಬಾಟ್ 9 bags ಆಫ್ ರೈಸ್ ಈಚ್ ವೇಯಿಂಗ್ 9 kg 995 grams ಅಂತ ಕೇಳಿದರೆ. ಸೊ ಒಂದು ಬ್ಯಾಗ್ ಏನಪ್ಪ ಅಂದ್ರೆ 9 kg 995 ಗ್ರಾಮ್ ಇದೆ ಅಂತ. ಸೊ ಅಂತ ಎಷ್ಟು ಬ್ಯಾಗ್ ಇದೆ, 9 ಬ್ಯಾಗ್ ಇದೆ. ಸೊ ಇಷ್ಟು ಗುಣಾಕಾರ ಮಾಡಿಬಿಟ್ರೆ ಆಯ್ತು. ಸೊ ಎಷ್ಟು ಉತ್ತರ ಆಗುತ್ತಪ್ಪ ಇದರ ಆಪ್ಷನ್ ಏನಪ್ಪ ಅಂದ್ರೆ ಕರೆಕ್ಟ್ ಇದೆ ನೋಡಿರಿ 89,590. ಆದ್ದರಿಂದ ಆಪ್ಷನ್ ಡಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರಿಯಲ್ ಲೈಫ್ ಸಿಚುವೇಶನ್ ವಿಚ್ ರಿಪ್ರೆಸೆಂಟ್ಸ್ ಡಿವಿಷನ್ ಆ್ಯಸ್ ಈಕ್ವಲ್ ಶೇರಿಂಗ್ ಅಂದ್ರೆ ಸಮಾನ ಹಂಚಿಕೆ ಮಾಡೋದ್ರಲ್ಲಿ ಯಾವ ಒಂದು ಉದಾಹರಣೆ ಏನಪ್ಪ ಸರಿಯಾದ ಉತ್ತರ ಆಗುತ್ತೆ ಅಂತಂದರೆ ಇಲ್ಲಿ. ಸೊ ಇಲ್ಲಿ ಏನಪ್ಪ ಅಂದ್ರೆ ಒಂದು 30 ಸ್ಟೂಡೆಂಟ್ಸ್ ಇನ್ ಎ ಕ್ಲಾಸ್, ಟೀಚರ್ ವಾಂಟ್ಸ್ ಟು 5 groups ಆಫ್ ಸೇಮ್ ಸೈಜ್, ಹೌ ಮೆನಿ ಸ್ಟೂಡೆಂಟ್ಸ್ ವಿಲ್ ಬಿ ದೇರ್ ಇನ್ ಈಚ್ ಗ್ರೂಪ್. ಸೊ ಇದೇನಪ್ಪ ಅಂದ್ರೆ ಸರಿ ಅಂದರೆ ದಿನನಿತ್ಯ ಹುಡುಗರು ಏನಪ್ಪ ಅಂದ್ರೆ ಸ್ಕೂಲಲ್ಲಿ ಏನಪ್ಪ ಅಂದ್ರೆ ಒಂದು ವಿದ್ಯಾರ್ಥಿಗಳನ್ನ ಹಂಚಿಕೆ ಮಾಡಿದ್ರೆ ಏನಪ್ಪ ಅಂದ್ರೆ ಇದೇನಪ್ಪ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಆದ್ದರಿಂದ ಏನಪ್ಪ ಅಂದ್ರೆ ಆಪ್ಷನ್ ಎ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಲೀಸ್ಟ್ ಅಪ್ರೋಪ್ರಿಯೇಟ್ ಅಬೌಟ್ ಮ್ಯಾಥಮೆಟಿಕ್ಸ್ ಕರಿಕ್ಯುಲಮ್ ಫಾರ್ ಪ್ರೈಮರಿ ಕ್ಲಾಸಸ್ ಅಂತ ಕೇಳಿದ್ರೆ. ಸೊ ಈ ಒಂದು ಗಣಿತ ಪಠ್ಯಕ್ರಮ ಹೇಳ್ತಪ್ಪ ಅಂದರೆ ಗಣಿತ ಅನ್ನೋದು ಯಾವಾಗಲೂ ಜಾಯ್ಫುಲ್ ಮತ್ತು ರಿಜಿಡ್ ಆಗಿರೋ ಅಂದರೆ ಇಟ್ ಶುಡ್ ಬಿ ಜಾಯ್ಫುಲ್ ಆ್ಯಂಡ್ ರಿಜಿಡ್. ಆಪ್ಷನ್ 3 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡಿರಿ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳಿದ್ರೆ ರಿಫ್ಲೆಕ್ಸ್ ಆ್ಯಂಗಲ್ ಈಸ್ ಗ್ರೇಟರ್ ದೆನ್ 180 ಬಟ್ ಲೆಸ್ ದೆನ್ 360. 2 acute angles can be put together to make a reflex angle. 2 acute angle can be put together to make an obtuse angle. 1 acute angle and 1 obtuse angle can be put together to make ಸ್ಟ್ರೈಟ್ ಆ್ಯಂಗಲ್ ಅಂತ ಕೇಳಿದ್ರೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ರಿಫ್ಲೆಕ್ಸ್ ಆ್ಯಂಗಲ್ ಅಂದ್ರೆ 180ಕ್ಕಿಂತ ಕಡಿಮೆ ಮತ್ತು ಜಾಸ್ತಿ 360ಕ್ಕಿಂತ ಕಡಿಮೆ ಇರಬೇಕು. ಓಕೆನಾ. ನೆಕ್ಸ್ಟ್ ಅಕ್ಯೂಟ್ ಆ್ಯಂಗಲ್ ಅಂದ್ರಪ್ಪ ಅಂದ್ರೆ 90ಕ್ಕಿಂತ ಕಡಿಮೆ ಇರಬೇಕು. ಓಕೆನಾ. ಸೊ ಅದರಿಂದ ಏನಪ್ಪ ಇಲ್ಲಿ ಆಪ್ಷನ್ ಯಾವುದಾಗ್ತಪ್ಪ ಅಂದರೆ ನಾಟ್ ಯಾವ್ದು ಕರೆಕ್ಟ್ ಆಗ್ತಪ್ಪ ಅಂದರೆ ಆಪ್ಷನ್ 2 ಅಂದರೆ 2 ಅಕ್ಯೂಟ್ ಆ್ಯಂಗಲ್ಸ್ ಕ್ಯಾನ್ ಬಿ ಪುಟ್ ಟುಗೆದರ್ ಟು ಮೇಕ್ ರಿಫ್ಲೆಕ್ಸ್ ಆ್ಯಂಗಲ್ ಅಂತ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ 90ಕ್ಕಿಂತ ಕಡಿಮೆ. ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಏನಪ್ಪ ಅಂದ್ರೆ ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ 180ಕ್ಕಿಂತ ಏನಿರಬೇಕು ಜಾಸ್ತಿ ಇರಬೇಕು. ಬಟ್ ಇಲ್ಲಿ ಅಂತಪ್ಪ 180ಕ್ಕೆ ಈಕ್ವಲ್ ಆಗುತ್ತೆ. ಸೊ ಅಂದ್ರೆ 90 + 90 ಏನಪ್ಪ 180 ಆಗುತ್ತೆ. ಸೊ ಅದರಿಂದ ಆಪ್ಷನ್ ಏನಪ್ಪ ಅಂದ್ರೆ 2 ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಸೊ ಇಂದು ನಡೆದಂತಹ ಒಂದು CTET ಪತ್ರಿಕೆ 1ರ ಶಿಫ್ಟ್ 2ರ ಒಂದು ಗಣಿತವನ್ನು ಬಿಡಿಸಿದ್ವಿ. ಸೊ ಸಾಂಬೆ ಉತ್ತರಗಳನ್ನು ಹೇಳಿದ್ವಿ.